ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಬ್ಬ ಶ್ರೀಮಂತ ವ್ಯಾಪಾರಿ ಒಬ್ಬ ಗುರುಗಳ ಹತ್ರ ಬರ್ತಾನಂತೆ. ಅವನು ಹೇಳ್ತಾನಂತೆ, ಕೋಟ್ಯಾಂತರ ರೂಪಾಯಿ ದುಡ್ದಿದ್ದೀನಿ, ಸಂಸಾರ, ಮನೆ, ಮಕ್ಕಳು ಎಲ್ಲರಿಗೂ ಸಾಕಾಗುವಷ್ಟು ಮಾಡಿದ್ದೀನಿ. ನಾನು ಕೂಡ ಎಷ್ಟು ಬೇಕೋ ಅಷ್ಟೆಲ್ಲ ಐಷಾರಾಮಿ ಬದುಕನ್ನು ಬದುಕಿದ್ದೀನಿ. ಆದರೂ ಕೂಡ ನನಗೆ ನೆಮ್ಮದಿ ಇಲ್ಲ. ನಾನು ಏನು ಮಾಡಬೇಕು ಗುರುಗಳೇ ಅಂತ ಹೇಳ್ತಾರೆ. ಗುರುಗಳು ಸುಮ್ಮನೆ ನಗ್ತಾರಂತೆ. ನೀನು ಇನ್ನೊಂದು 4 ದಿವಸ ಬರ್ತಾ ಇರು, ಇಲ್ಲೇ ಕೂತಿರು, ಆಮೇಲೆ ನೀನು ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಆ ವ್ಯಾಪಾರಿ ಮತ್ತು ಗುರುಗಳನ್ನು ಕಾಣೋದಕ್ಕೆ ದಿನ ಬರ್ತಾ ಇರ್ತಾನೆ. ಮತ್ತು ಕೊನೆಯಲ್ಲಿ ಆ ಗುರುಗಳು ಅವನನ್ನು ಮಾತಾಡಿಸಿ, ನಿನಗೆ ಏನು ನೆನಪಿದೆ, ನಿನ್ನ ಜೀವನದ ಬಗ್ಗೆ ಏನಾದರೂ ಹೇಳು ಅಂತ ಹೇಳಿದಾಗ, ನಾನು ಚಿಕ್ಕವನಾಗಿದ್ದಾಗ ನನಗೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ. ನಾನು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ನಾನು ಬೆಳಿಬೇಕಾದ್ರೆ ನನಗೆ ಯಾರೂ ಹಣ ಸಹಾಯ ಮಾಡಲಿಲ್ಲ. ನಾನೇ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತ ತಾನು ಕಷ್ಟಪಟ್ಟ ಕಥೆಗಳನ್ನೇ ಅವನು ಮತ್ತೆ ಮತ್ತೆ ಗುರುಗಳಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. 4-5 ದಿನ ಆದಮೇಲೆ ಗುರುಗಳು ಅವನನ್ನು ಏಕಾಂತದಲ್ಲಿ ಕರೆಸಿ ಹೇಳಿದ್ರಂತೆ, ಹೌದು, ನೀನು ಕಷ್ಟಪಟ್ಟು ಮೇಲೆ ಬಂದಿದ್ದೀಯಾ, ನೀನೇ ತುಂಬ ಜೀವನದಲ್ಲಿ ಶ್ರಮಿಸಿದ್ಯಾ, ಅದರ ಬಗ್ಗೆ 2 ಮಾತಿಲ್ಲ. ಇವತ್ತು ನೀನು ಕೋಟ್ಯಾಧೀಶನಾಗಿದ್ಯಾ, ಸುಖದಿಂದ ಇದ್ದೀಯಾ. ಈ ಸುಖಕ್ಕಾಗಿ ದೇವರಿಗೆ ಧನ್ಯವಾದ ಹೇಳೋದು ಬಿಟ್ಟು, ನೀನು ಈಗಲೂ ಕೂಡ ನಾನು ಚಿಕ್ಕವನಿದ್ದಾಗ ನನಗೆ ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ, ನಾನು ಕಷ್ಟಪಟ್ಟೆ, ನನಗೆ ಇಷ್ಟೆಲ್ಲ ಹಿಂಸೆ ಆಯಿತು ಅನ್ನುವಂಥ ಹಳೆಯ ಹೆಣಗಳನ್ನೇ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದೆಯಾ. ಎಲ್ಲಿಯವರೆಗೆ ನಾವು ನಮ್ಮ ಹಳೆಯ ಕಹಿ ನೆನಪುಗಳನ್ನು ಬಿಟ್ಟು ಮುಂದೆ ಹೋಗೋದಿಲ್ವೋ ಅಲ್ಲಿಯವರೆಗೂ ಜೀವನದಲ್ಲಿ ನಾವು ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹೆಣಗಳನ್ನು, ಅಂದರೆ ಹಳೆಯ ನೆನಪಿನ ಹೆಣಗಳನ್ನು ಹೆಗಲ ಮೇಲಿಂದ ಇಳಿಸು, ಆಗ ಭಾರ ಕಡಿಮೆ ಆಗುತ್ತೆ, ನೀನು ಕೂಡ ನೆಮ್ಮದಿಯಾಗಿರ್ತೀಯ ಅಂತ ಹೇಳ್ತಾರೆ. ಎಂಥ ಒಳ್ಳೆ ಮಾತಲ್ವಾ. ನಮ್ಮಲ್ಲಿ ಕೂಡ ಅನೇಕರು 20 ವರ್ಷ ಆಗಿರುತ್ತೆ ಮದುವೆ ಆಗಿ, ಅಥವಾ 30-40 ಎಷ್ಟೋ ಆಗಿರುತ್ತೆ. ನಾನು ಮದುವೆ ಆದಾಗ ನನ್ನನ್ನು ಈ ರೀತಿ ನಡೆಸ್ಕೊಂಡ್ರು, ಅಥವಾ ಇವ್ರು ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ, ನಾವು ಯಾವುದೇ ಒಂದು ಸುಖವನ್ನು ಅನುಭವಿಸಲಿಲ್ಲ ಅಂತ ಮಾತನಾಡುವಂಥ ಹೆಂಡತಿ ಅಥವಾ ಗಂಡನನ್ನು ನಾವು ನೋಡ್ತಾ ಇರ್ತೇವೆ. ಅವರು ತಮಗೆ ಸಿಕ್ಕಂಥ ಒಳ್ಳೆಯ ಕ್ಷಣಗಳನ್ನು ನೆನಪು ಮಾಡಿಕೊಂಡು, ಜೊತೆಯಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು, ಬದುಕಿನಲ್ಲಿ ಆ ಸುಖಕ್ಕಾಗಿ ಆ ಧನ್ಯತಾ ಭಾವವನ್ನು ಇಟ್ಕೊಳ್ಳೋದರ ಬದಲಾಗಿ ಬರೀ ಏನು ಕಷ್ಟ ಆಯಿತು, ಎಲ್ಲಿ ಯಾರು ನಮ್ಮನ್ನು ನೋಯಿಸಿದ್ರು, ಎಲ್ಲಿ ಯಾರು ನಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರು, ಇಂಥದೇ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ ಆ ಸಂಬಂಧದಲ್ಲಿ ಯಾವುದೇ ಸಿಹಿ ಉಳಿಯೋದಿಲ್ಲ. ಬದಲಾಗಿ ಅಲ್ಲಿ ಬರೀ ಕಹಿ ಅನುಭವಗಳೇ ಜೋಡಣೆ ಆಗ್ತಾ ಅದೊಂದು ಅನಿವಾರ್ಯ ಅನ್ನೋ ರೀತಿ ಅನಿಸೋದಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ಸಂಬಂಧದಲ್ಲೂ ನಾವು ಕಹಿ ಕ್ಷಣಗಳನ್ನು ಹಸಿರಾಗಿಟ್ಕೊಂಡಷ್ಟು ಕೂಡ ಆ ಸಂಬಂಧ ನಮ್ಮ ಮೇಲೆ ಭಾರವಾಗ್ತಾ ಹೋಗುತ್ತೆ. ಒಂದು ಸಂಬಂಧ ಚೆನ್ನಾಗಿರಬೇಕು ಅಂದರೆ ಕಹಿಯ ಕ್ಷಣಗಳನ್ನು ಮರಿಬೇಕು, ಸಿಹಿಯ ಕ್ಷಣಗಳಿಗಾಗಿ ದೇವರಿಗೆ ಧನ್ಯತಾ ಭಾವದಿಂದ ಒಂದು ನಮಸ್ಕಾರ ಹೇಳಬೇಕು, ಮತ್ತು ಮುಂದೆ ಹೋಗ್ತಾ ಇರಬೇಕು. ಜೀವನದಲ್ಲಿ ನಾವು ಎಲ್ಲರೂ ಕೂಡ ಮಾಡೋದು ಇದೇ ತಪ್ಪನ್ನು. ಯಾರಾದರೂ ಒಂದು ಸಾಲು ನಮ್ಮನ್ನು ಬೈದಿದ್ರೆ ನಾವು ಕೊನೆಯವರೆಗೂ ಅದನ್ನು ಮರೆಯೋದಿಲ್ಲ, ಮತ್ತು ಅವರನ್ನು ದ್ವೇಷಿಸೋಕೆ ಕೂಡ ಪ್ರಾರಂಭ ಮಾಡಿಬಿಡ್ತೀವಿ. ಆದರೆ ಅದನ್ನು ಮರೆತಾಗ ಅದು ನಮ್ಮ ಮಾನಸಿಕ ದೈಹಿಕ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮತ್ತು ಜೀವನದಲ್ಲಿ ಅಷ್ಟು ಕಡಿಮೆ ಭಾರವನ್ನು ಹೊತ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಈಗ ನೀವೇ ಯೋಚನೆ ಮಾಡಿ, ನೀವು ಎದೆ ಮೇಲೆ ಎಷ್ಟೆಲ್ಲ ಭಾರ ಇಟ್ಕೊಂಡಿದ್ದೀರಿ, ಯಾರ್ಯಾರ ಬಗ್ಗೆ ಕಹಿ ನೆನಪುಗಳನ್ನು ಇಟ್ಕೊಂಡಿದ್ದೀರಿ ಅಂತ. ಇವತ್ತೇ ಆ ಭಾರವನ್ನು ಕೆಳಗಿಳಿಸಿ, ಮತ್ತು ನೀವು ಕೂಡ ಹಗುರಾಗಿ, ಬದುಕು ಕೂಡ ಚಂದವಾಗಿರುತ್ತೆ. ಏನಂತೀರಿ?